ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ನಾವಿವತ್ತು ಯಾವ ರೀತಿಯಾಗಿ ಮನೆಯಲ್ಲೇ ತುಪ್ಪವನ್ನು ಮಾಡ್ಕೊಳ್ಬೋದು, ಬೆಣ್ಣೆಯನ್ನು ಯಾವ ರೀತಿಯಾಗಿ ಕರಗಿಸಿ ತುಪ್ಪವನ್ನು ಮಾಡ್ತಾರೆ ಅಂತ ಹೇಳಿ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ತುಪ್ಪವನ್ನು ಮಾಡೋದು ಅಂತ ಹೇಳಿ ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ತುಪ್ಪ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕೋ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಎಲೆ ತೊಗೊಂಡಿದ್ದೀನಿ, ಅರಿಶಿಣ, ಮೆಂತ್ಯ ಕಾಳನ್ನು ಕುಟ್ಕೊಂಡು ತೊಗೋಬೇಕು, ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು. ನೋಡಿ, ಸೋಂಪು ಕಾಳು 1/4 ಟೀ ಸ್ಪೂನು, 1-2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಪ್ಪ ಕರಗಿಸೋಕ್ಕಿಂತ ಮುಂಚೆ ಬೆಣ್ಣೆಯನ್ನು ನೀಟಾಗಿ ತೊಳ್ಕೊಳ್ಬೇಕು. ಈ ರೀತಿಯಾಗಿ ನೀರಲ್ಲಿ ಹಾಕಿ ಫ್ರೆಶ್ ವಾಟರ್ ಬರೋವರೆಗೂ ನೀಟಾಗಿ ತೊಳ್ಕೊಬೇಕು, ಇಲ್ಲಾಂದರೆ ತುಂಬಾ ಸ್ಮೆಲ್ ಬರುತ್ತೆ. ಹಾಗಾಗಿ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬೇಕು. ಈ ಥರ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಡಬೇಕು. ಈ ಥರ ಆದಮೇಲೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿಣವನ್ನು ಇದೇ ಟೈಮಲ್ಲಿ ಹಾಕ್ತೀನಿ. ಅರಿಶಿಣ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಳ್ಳೋದು. ನೋಡಿ, ಅದಾದಮೇಲೆ ಉಪ್ಪು ಹಾಕಿದ್ರೆ ತುಂಬಾ ತುಪ್ಪ ಟೇಸ್ಟಿಯಾಗಿರುತ್ತೆ. ಈ ಥರ ನೊರೆ ಎಲ್ಲ ಬರುತ್ತೆ. ನೊರೆ ಮೇಲ್ಗಿರೆ ಇರೋದು ಸ್ವಲ್ಪ ಅಷ್ಟೇ ತಕ್ಕೊಳ್ಳಿ. ನೊರೆ ತಾನಾಗೆ ಹೋಗುತ್ತೆ, ತುಂಬಾ ಕುದೀತಾ ಇದ್ದ ಹಾಗೆ ಅದು ತಾನಾಗೆ ನೊರೆ ಎಲ್ಲ ಹೋಗುತ್ತೆ. ಹಾಗಾಗಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ನೊರೆ ಬಂದುಬಿಟ್ಟು ತಾನೇ ನೊರೆ ಎಲ್ಲ ನೋಡಿ ಈ ಥರ ಕುದಿದ ಹಾಗೆ ಯಾವ ರೀತಿಯಾಗಿ ನೊರೆ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿ, ನೊರೆ ಎಲ್ಲ ಹೋಗ್ತಾ ಇದೆ ನೋಡಿ, ಈ ಥರ ಆಗಿಬಿಡುತ್ತೆ. ನೀಟಾಗಿ ಅದು ಬೇಯಬೇಕು. ಜಾಸ್ತಿ ಜೋರು ಉರಿಯಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ತೀರ ಸಣ್ಣನೂ ಅಲ್ಲ, ಜಾಸ್ತಿನೂ ಅಲ್ಲ, ಆ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ತಾ ಹೋಗಬೇಕು. ಅದು ಎಣ್ಣೆ ಫಾರ್ಮ್ ಬರಬೇಕು, ಅಲ್ಲಿವರೆಗೂ ನೀವು ನೋಡಿ ಈ ಥರ ಬರುತ್ತೆ. ಈ ಥರ ಆಗಿಬಿಟ್ಟು ಈ ಥರ ನೊರೆ ಸ್ಟಾರ್ಟ್ ಆಗುತ್ತೆ. ಈ ಥರ ನೀಟಾಗಿ ಬೇಯಿಸ್ಕೊಳ್ಬೇಕು. ನೀವು ಅರೆ ಬೇರೆ ಬೇಯಿಸ್ಕೊಂಡ್ರೆ ತುಂಬಾ ಸ್ಮೆಲ್ ಬರುತ್ತೆ, ತುಪ್ಪ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಮಾಡುವಾಗ ಗೊತ್ತಾಗುತ್ತೆ ಅದು ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಈ ಥರ ನೊರೆಯಾಗಿ ಬರುತ್ತೆ. ಈ ರೀತಿ ನೊರೆ ಆದಮೇಲೆ ನೋಡಿ ಈ ಥರ ಫಾರ್ಮ್ ಆಗುತ್ತೆ. ಈ ಥರ ಬಬಲ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ತುಪ್ಪ ಈಗ ಪ್ರಾಸೆಸ್ಸಲ್ಲಿ ಸ್ಟಾರ್ಟ್ ಆಗಿದೆ ಆಗೋಕ್ಕೆ ತುಪ್ಪ ಅಂತ ಹೇಳಿ. ಈ ಥರ ನೊರೆ ಬರಬೇಕು ತಾನಾಗಿ. ಈ ಥರ ನೊರೆ ಬಂದಾಗ ನಿಮ್ಮದು ತುಪ್ಪದ ಪ್ರೋಸೆಸ್ಸು ಇವಾಗ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ನೋಡಿ, ಈ ಥರ ಫುಲ್ ನೊರೆ ಬರುತ್ತೆ ಫಸ್ಟಿಗೆ. ನೋಡಿ, ಈ ಥರ ಒಂದು ಟೈಮ್ ನೊರೆ ಸ್ಟಾರ್ಟ್ ಆಗಿ ಮತ್ತೆ ಹೋಗುತ್ತಲ್ಲ, ಆವಾಗ ನಿಮ್ಮ ತುಪ್ಪ ರೆಡಿಯಾಗಿದೆ ಅಂತ ಹೇಳಿ. ನೋಡಿ, ಈ ಥರ ಕಲರ್ ಬರುತ್ತೆ, ಆವಾಗ ನಿಮ್ಮ ತುಪ್ಪ ರೆಡಿಯಾಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ಈ ಥರ ತಾನಾಗೆ ನೊರೆ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ನೀವು ಮಾಡ್ಕೊಳ್ತಾ ಹೋಗಬೇಕು. ನೊರೆ ಎಲ್ಲ ಕ್ಲೀನಾಗಿ ಹೋಗಬೇಕು. ನೋಡಿ, ನಾನು ಯಾವ ರೀತಿಯಾಗಿ ಪ್ರೋಸೆಸ್ ತೋರಿಸಿದ್ದೀನಲ್ಲ, ನೀವು ಅದೇ ಥರನಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ಪೇಷನ್ಸ್ ಇದ್ದರೆ ತುಂಬಾ ಪರ್ಫೆಕ್ಟ್ ಆದಂತಹ ತುಪ್ಪವನ್ನು ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯ. ತುಂಬ ದಿನ ಇಟ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ, ಆ ಥರ ಇರುತ್ತೆ. ನೋಡಿ, ಈ ಥರ ಪೇಷನ್ಸಿಂದ ನೀವು ಕಾಯಬೇಕು. ಈ ಥರ ನೊರೆ ಎಲ್ಲ ಸ್ಟಾರ್ಟಾಗಿ ಹೋಗೋ ಟೈಮಲ್ಲಿ ನೋಡಿ, ಈ ಥರ ನೊರೆ ಸ್ಟಾರ್ಟಾಗಿ ಈ ಥರ ಹೋಗುತ್ತೆ ಅದು ತಾನಾಗೆ. ಆವಾಗ ನಿಮ್ಮ ತುಪ್ಪ ರೆಡಿಯಾಗೋಕ್ಕೆ ಬಂದಿದೆ ಅಂತ ಹೇಳಿ. ತುಂಬಾ ಟ್ರಾನ್ಸ್ಪರೆಂಟ್ ಆದಂಥ ಈ ಥರ ಆಯಿಲಿ ಫಾರ್ಮಲ್ಲಿ ರೆಡಿಯಾಗುತ್ತೆ. ನೀವು ಎಷ್ಟು ಪೇಷನ್ಸಿಂದ ಇದನ್ನು ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಲ್ಲ, ನೀವು ಅದೇ ರೀತಿಯಾಗಿ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ತುಂಬಾ ಪರ್ಫೆಕ್ಟ್ ಆದಂತಹ ತುಪ್ಪವನ್ನು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಅದು ಗಟ್ಟಿ ಆದಮೇಲೆ ರವ ಥರ ತುಂಬಾ ಪರ್ಫೆಕ್ಟ್ ಆದಂತಹ ತುಪ್ಪವು ರೆಡಿಯಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಈ ಥರ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಸ್ಟಾರ್ಟಿಂಗ್ ಯಾವ್ಯಾವ ಐಟಮು, ಎಲೆ ಆಗಿರ್ಬೋದು, ಒಣಮೆಣಸಿನ್ಕಾಯಿ, ಸೋಂಪು ಕಾಳು, ಮೆಂತೆಯನ್ನು ಕುಟ್ಟಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ನಾವು ಈ ಟೈಮಲ್ಲಿ ನೋಡಿ ಈ ಥರ ಮೆಂತೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಏನೇನು ಸಾಮಾನು ನಿಮಗೆ ತೋರಿಸಿದ್ನೋ, ಉಪ್ಪು ಮತ್ತು ಅರಿಶಿಣವನ್ನು ಬಿಟ್ಟು ಎಲ್ಲ ಇದೆಯಲ್ಲ ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ತುಪ್ಪಕ್ಕೆ ಫ್ಲೇವರ್ ಬರುತ್ತೆ. ಆದ್ದರಿಂದ ನಾವು ಈ ಥರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ಆಫ್ ಮಾಡಿಬಿಡ್ಬೇಕು. ಅದನ್ನು ಬೇಯಿಸಬಾರ್ದು.
ಆಫ್ ಮಾಡಿದಾಗ ನೀವು ಹಾಕುವಂಥದ್ದು. ಇದನ್ನು ಎಲ್ಲ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ನೀವು ಇದನ್ನೆಲ್ಲ ಹಾಕ್ಕೊಳ್ಬೇಕು. ಇದನ್ನು ಹಾಕಿದಾದ್ಮೇಲೆ ತಣ್ಣಗಾಗೋವರೆಗೂ ಒಂಚೂರು ಫ್ರೀಯಾಗಿ ಬಿಡಬೇಕು. ಆವಾಗ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಂಡು ತುಪ್ಪ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಎಲ್ಲ ಆದಮೇಲೆ ನೀವು ರೆಸ್ಟಲ್ಲಿ ಬಿಟ್ಬಿಡಬೇಕು ನೋಡಿ. ಇವಾಗ ರೆಸ್ಟಲ್ಲಿ ಆಗಿದೆ, ತುಪ್ಪ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಅಥವಾ ಚಹಾ ಸೋಸೋ ಜರಡಿ, ಅದು ಸಣ್ಣಗಿರಬೇಕು, ತುಂಬಾ ದಪ್ಪವಾಗಿರಬಾರ್ದು, ಅದರಲ್ಲಿ ನಾವು ಇದನ್ನು ಕ್ಲೀನಾಗಿ ಸೋಸಿ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡ್ರೆ ನಾವು ಮಾಡಿರ್ತಕ್ಕಂಥ ತುಪ್ಪ ರೆಡಿಯಾಗಿದೆ. ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ತಿಳಿಸಿ. ಧನ್ಯವಾದಗಳು.